ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ. ಜಸ್ಟ್ ಫೈನಲ್ಲಿ ನೆಲಮಂಗಲ ಮೊಟಗನಹಳ್ಳಿ ಗ್ರಾಮದಲ್ಲಿ ಚಿರತೆ ಮತ್ತೆ ಕಾಣಿಸಿಕೊಂಡಿದೆ. ಚಿರತೆ ಹಾವಳಿಯಿಂದ ನಿವಾಸಿಗಳು ಮನೆಯಿಂದ ಹೊರಬರೋಕೆ ಹಿಂದೇಟು ಹಾಕ್ತಿದ್ದಾರೆ. ಆಹಾರವನ್ನರಸಿ ಗ್ರಾಮಕ್ಕೆ ಚಿರತೆ ಬರ್ತಿದ್ದು ಚಿರತೆ ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ತಕ್ಷಣ ಚಿರತೆ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆ ಸಿಬ್ಬಂದಿಗೆ ನಿವಾಸಿಗಳು ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಕಳೆದೊಂದು ವಾರದಿಂದ ಚಿಕನ್ ಮತ್ತು ಮೊಟ್ಟೆ ದರ ಏರಿಕೆಯಾಗ್ತಿದೆ. ಇದೇ ಮೊದಲ ಬಾರಿ ಕೆಜಿ ಚಿಕನ್ 300 ರೂಪಾಯಿ ಗಡಿ ದಾಟಿದೆ. ವಿತೌಟ್ ಸ್ಕಿನ್ 1 ಕೆಜಿ ಚಿಕನ್ ಬೆಲೆ 360 ರೂಪಾಯಿ ಆದ್ರೆ 1 ಕೆಜಿ ವಿತ್ ಸ್ಕಿನ್ ದರ 340 ರೂಪಾಯಿ ಏರಿದೆ. ಮತ್ತೊಂದ್ ಕಡೆ ಒಂದು ಮೊಟ್ಟೆಯ ದರ 9 ರೂಪಾಯಿಗೆ ಜಿಗ್ದಿದೆ. ಇನ್ನೊಂದ್ ಕಡೆ ಅಕ್ಕಿ, ಸಕ್ಕರೆ, ಅಡುಗೆ ಎಣ್ಣೆ, ಉದ್ದಿನ ಬೇಳೆ ಸೇರಿ ಹಲವು ದಿನಸಿ ವಸ್ತುಗಳ ಬೆಲೆ ಹೆಚ್ಚಳವಾಗಿದೆ. 4ನೇ ಬಾರಿ ಅಕ್ಕಿ ಬೆಲೆ ಜಾಸ್ತಿ ಆಗಿದೆ. ಕಾರಣ ಏನಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾವು ಡ್ಯಾಮಲ್ಲಿ ನೀರು ಕೊಡಲ್ಲ ಅಂತ ಹೇಳಿದ್ದಕ್ಕೆ ಅಕ್ಕಿ ಬೆಲೆ ಏಕ್ದಮ್ ಅವತ್ತು ಹೇಳಿದ ಮಾರನೆಗೆ 5 ರೂಪಾಯಿ ಜಾಸ್ತಿ ಆಯಿತು. ಬೆಲೆ ಏರಿಕೆಯಿಂದ ಬಡವರು ತತ್ತರಿಸಿದ್ದಾರೆ. ಯಾಕೆಂದರೆ ಈತ ಪರಿಸ್ಥಿತಿ 100 ರೂಪಾಯಿ ಅಕ್ಕಿ ಆಗುವಂಥ ಎಲ್ಲ ಲಕ್ಷಣಗಳು ಗೋಚರಿಸಿದ್ರು ಕೂಡ ಈ ಸರ್ಕಾರ ತಲೆನೇ ಕೆಡಿಸ್ಕೊತಾ ಇಲ್ಲ. ಬಡವರ ಬಗ್ಗೆ ಇದ್ರ ಬಗ್ಗೆ ಯೋಚನೆ ಇಲ್ಲ. ಆದಿಚುಂಚನಗಿರಿ ಮಠಕ್ಕೆ ಸೇರಿದ್ದ ಜಾಗ ಕಬಳಿಸಲು ಯತ್ನಿಸಿದವರು ಲಾಕ್ ಆಗಿದ್ದಾರೆ. ಕೆಂಗೇರಿ ಹೋಬಳಿ ಕಂಬಿಪುರ ಗ್ರಾಮದ ಸರ್ವೆ ನಂಬರ್ 43ರಲ್ಲಿರೋ 45 ಎಕರೆ ಜಮೀನನ್ನ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ 2004ರಲ್ಲಿ ಕಂದಾಯ ಇಲಾಖೆಯಿಂದ ಗುತ್ತಿಗೆ ಆಧಾರದಡಿ ಮಂಜೂರು ಮಾಡಿಸಿಕೊಂಡಿತ್ತು. ಈ ಪೈಕಿ 35 ಎಕರೆ ಜಾಗವನ್ನ ಶೈಕ್ಷಣಿಕ ಉದ್ದೇಶಕ್ಕಾಗಿ ಸರ್ಕಾರದಿಂದ ಖರೀದಿಸಲಾಗಿದ್ದು, ಇನ್ನುಳಿದ 10 ಎಕರೆ ಜಾಗದಲ್ಲಿ ಗೋಶಾಲೆ ನಡೆಸಲಾಗುತ್ತಿತ್ತು. ಆದರೆ ನೆಲಮಂಗಲ ಮೂಲದ ನರೇಶ್ ಗೌಡ ಮತ್ತು ಬ್ರೋಕರ್ ಆರೋಗ್ಯ ಸ್ವಾಮಿ ಸುಳ್ಳು ದಾಖಲೆ ಸೃಷ್ಟಿಸಿದ್ರು. ನಕಲಿ ವಂಶವೃಕ್ಷ ಸೃಷ್ಟಿಸಿ 6 ಎಕರೆ ಜಮೀನು ಮಾರಾಟ ಮಾಡಿದ್ದಾರೆ. ಈ ಸಂಬಂಧ ಟ್ರಸ್ಟ್ನವರು ದೂರು ನೀಡಿದ್ದು, ಕೆಂಗೇರಿ ಪೊಲೀಸರು 6 ಸರ್ಕಾರಿ ಅಧಿಕಾರಿಗಳು ಸೇರಿದಂತೆ 11 ಮಂದಿಯನ್ನ ಬಂಧಿಸಿದ್ದಾರೆ. ಪ್ರಮುಖ ಆರೋಪಿ ನರೇಶ್ ಗೌಡ ಎಸ್ಕೇಪ್ ಆಗಿದ್ದು ಶೋಧ ನಡೆದಿದೆ.